ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಇದು 3ನೇ ಪಾರ್ಟಿಗೆ ಎಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ರಂಟ್ ಎಂಡ್ ಹಾಗೂ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಎಂಬ ಲ್ಯಾಂಗ್ವೇಜ್ ಹೇಗೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ 2022 ಅಲ್ಲಿ, ಹಾಗೂ ವೆಬ್ ಡೆವಲಪ್ಮೆಂಟ್ಗೆ ಯಾಕೆ ಎಲ್ಲ ಕಂಪನೀಸ್ಗಳು ಜಾವಾ ಸ್ಕ್ರಿಪ್ಟ್ ಅನ್ನು ಪ್ರಿಫರ್ ಮಾಡ್ತಾರೆ, ಹಾಗೂ ಕೆಲವು ಬ್ರೌಸರ್ ರಿಲೇಟೆಡ್ ಥಿಂಗ್ಸ್ ಅನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಫೀಲ್ ಫ್ರೀ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸೊ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಆಸ್ ಯು ನೋ ಫ್ರಂಟ್ ಎಂಡ್ ಲ್ಯಾಂಗ್ವೇಜಸ್ ಹಾಗೂ ಬ್ಯಾಕ್ ಎಂಡ್ ಲ್ಯಾಂಗ್ವೇಜಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಅದರಲ್ಲಿ ಫ್ರಂಟ್ ಎಂಡ್ ಲ್ಯಾಂಗ್ವೇಜಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಾವು 3 ಲ್ಯಾಂಗ್ವೇಜಸ್ ಅನ್ನು ನೋಡಿದ್ವಿ, ಅಥವಾ 3 ಟೆಕ್ನಾಲಜೀಸ್ ಅನ್ನು ನೋಡಿದ್ವಿ. ಒನ್ ಈಸ್ HTML, CSS ಅಂಡ್ JavaScript. So this all belongs to ಫ್ರಂಟ್ ಎಂಡ್ ಅಥವಾ ಬ್ರೌಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುವಂತ ಲ್ಯಾಂಗ್ವೇಜಸ್ ಗಳಿವೆ. ವಿ ಆಲ್ರೆಡಿ ನೋ ದೇರ್ ಆರ್ 2 ಎಂಟಿಟೀಸ್. ಅಗೇನ್ ಮುಂಚಿನ ನಮ್ಮ ಪಾರ್ಟ್ಸ್ ನೋಡಿದವರು ದಯಮಾಡಿ ನಮ್ಮ ಪಾರ್ಟ್ 1 ಹಾಗೂ ಪಾರ್ಟ್ 2 ಅನ್ನು ನೋಡಿ. ದೋಸ್ ಲಿಂಕ್ಸ್ ವಿಲ್ ಬಿ ಪುಟ್ ಅಪ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ these are the languages which runs inside the browser and hence they are called as front end languages. ಅದೇ ರೀತಿಯಲ್ಲಿ ನಾವು ಬ್ಯಾಕ್ ಎಂಡ್ ಲ್ಯಾಂಗ್ವೇಜಸ್ ಅನ್ನು ಕೂಡ ನೋಡಿದ್ವಿ. ಸೊ we have Java, C++, Python, PHP, etc. or you can say .NET or any C# or any language. ಇದೆಲ್ಲ ಸರ್ವರ್ ಅಲ್ಲಿ ರನ್ ಆಗೋದು. ಸೊ they are called as back end. ಸೊ ಬೇಸಿಕಲಿ ಸರ್ವರ್ ಅಲ್ಲಿ ರನ್ ಆಗುವಂತ ಲ್ಯಾಂಗ್ವೇಜಸ್ ಗಳು ಇವುಗಳೆಲ್ಲ. ಸೊ ಹಾಗಿದ್ರೆ ನೀವು ಈಗ ಕೇಳಬಹುದು, ಬರೀ ಬ್ರೌಸರ್ ಅಲ್ಲಿ ರನ್ ಆಗುವಂತ ಜಾವಾ ಸ್ಕ್ರಿಪ್ಟ್ ಗೆ ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ, ಅಥವಾ ಕಂಪನೀಸ್ ಗಳು ಯಾಕೆ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡ್ತಾರೆ ಅವರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಥವಾ ಟೆಕ್ ಸ್ಟ್ಯಾಕ್ ಗೆ ಎಂಬುದು ಇಸ್ ಅ ವೆರಿ ವೆರಿ ರಿಲೆವೆಂಟ್ ಕ್ವೆಶ್ಚನ್. ಸೊ ಅರೌಂಡ್ 2015 ತನಕ or around like 2009 to 2015 ತನಕ ನಿಮಗೆ ಜಾವಾ ಸ್ಕ್ರಿಪ್ಟ್ ಗೊತ್ತಿದ್ರೆ ಪೀಪಲ್ ವೇರ್ ಲೈಕ್, ಓ ಹೌದಾ ಜಾವಾ ಸ್ಕ್ರಿಪ್ಟ್ ಗೊತ್ತಿದೆ, ವೆಲ್ ಅಂಡ್ ಗುಡ್. ಆದ್ರೆ ಪೀಪಲ್ ವೇರ್ ಲುಕಿಂಗ್ ಫಾರ್ ಎನಿ ಡೆವಲಪರ್ಸ್ ಹೂ ಹ್ಯಾಸ್ ಟ್ರಿಮೆಂಡಸ್ ಕೆಪಾಸಿಟಿ ಆನ್ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್, ಎನಿ ಆಫ್ ದ ಬ್ಯಾಕ್ ಎಂಡ್ ಲ್ಯಾಂಗ್ವೇಜಸ್. ನಿಮಗೆ ಜಾವಾ ಗೊತ್ತಿದ್ರೆ ಅಥವಾ PHP ಗೊತ್ತಿದ್ರೆ ಅಥವಾ ಪೈಥನ್ ಗೊತ್ತಿದ್ರೆ, ವಾವ್ ಯು ಆರ್ ಅ ವಂಡರ್ಫುಲ್ ವೆಬ್ ಡೆವಲಪರ್ ಅಂತ ಹೇಳ್ತಾ ಇದ್ರು. ಹಾಗಿದ್ದಲ್ಲಿ 2015 ನಂತರ ಅಥವಾ ಒಂದು ಅಡ್ವೆಂಟ್ ಆದ ನಂತರ ಅಥವಾ ಒಂದು ಜಾವಾ ಸ್ಕ್ರಿಪ್ಟ್ ರಿವಲ್ಯೂಷನ್ ಆದ ನಂತರ ಯಾಕೆ ಪೀಪಲ್ ಆರ್ ಗೋಯಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬೀಸ್ಟ್ ಆಸ್ ದ ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ನೀವೇ ನೋಡಿರ್ಬೋದು ಹಲವಾರು ಜಾಬ್ ರಿಕ್ವೈರ್ಮೆಂಟ್ಸ್, ನಮಗೆ ಬರುವಂತ ಜಾಬ್ ರಿಕ್ವೈರ್ಮೆಂಟ್ಸ್ ಅಲ್ಲೂ ಜಾವಾ ಸ್ಕ್ರಿಪ್ಟ್ ಇಸ್ ಕನ್ಸಿಡರ್ಡ್. Even our HR used to tell us, hey, give me JavaScript developers, give me JavaScript developers, and also the frameworks used in JavaScript. So ಅಷ್ಟು ಇಂಪಾರ್ಟೆನ್ಸ್ ಅಲ್ಲಿ JavaScript ಎಂಬ ಲ್ಯಾಂಗ್ವೇಜ್ ಹೋಗ್ತಾ ಇದೆ. Okay, so we'll try to understand why. So we have a browser, as we already discussed in the first part. Okay, and browser has few entities inside it. So the browser ಅಲ್ಲಿ ಹಲವಾರು entities ಗಳಿರುತ್ತೆ ಅಥವಾ parts ಗಳಿರುತ್ತೆ. So every browser is made up of a JavaScript engine. Okay, ಪ್ರತಿ ಬ್ರೌಸರ್ ಒಳಗೆ there will be something called as JavaScript engine. Okay, and that is why this JavaScript can execute inside here or basically inside here, which we have already discussed. Okay, so every browser will have a JavaScript engine. So few of the most popular browsers are Google Chrome, Mozilla Firefox, or Internet Explorer to that matter. You know it, I'm just giving some lame examples or a better examples. Okay, so Google Chrome idu JavaScript engine idu. My browser is Google Chrome basically, and every browser has a JavaScript engine, as I told you. So Google Chrome idu JavaScript engine ಗೆ V8 engine anta ಕರೀತಾರೆ. Okay, V8 engine anta ಕರೀತಾರೆ. Google Chrome idu ಜಾವಾಸ್ಕ್ರಿಪ್ಟ್ ಎಂಜಿನ್ಗೆ V8 ಅಂತ ಕರೀತಾರೆ ಅಥವಾ V8 ಎಂಜಿನ್ ಅಂತ ಕರೀತಾರೆ. ಅದೇ ರೀತಿ ಮೊಜಿಲ್ಲಾ ಫೈರ್ಫಾಕ್ಸ್ ಜಾವಾಸ್ಕ್ರಿಪ್ಟ್ ಎಂಜಿನ್ಗೆ ಯು ಕಾಲ್ ಇಟ್ ಸ್ಪೈಡರ್ ಮಂಕಿ. ಹೆಸರು ಸ್ವಲ್ಪ ವಿಚಿತ್ರ ಇದೆ, ಬಟ್ ದಟ್ಸ್ ಹೌ ದೇ ಹ್ಯಾವ್ ಕೆಪ್ಟ್ ಇಟ್. ಓಕೆ, ಶೂರ್ ಗೈಸ್, ಏನಾದರೂ ಡೌಟ್ ಇದ್ದಲ್ಲಿ ಫೀಲ್ ಫ್ರೀ. ಆಲ್ ದ ಟೈಮ್ ಐ ಯೂಸ್ ಟು ಟೆಲ್ ದ ಸೇಮ್ ಸ್ಟೋರಿ. ಕಮೆಂಟ್ಸ್ ಹಾಕಿ, ವಿಲ್ ಬಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಹೆಲ್ಪ್ ಯು. ಅಂಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಐ ಥಿಂಕ್ ಇಟ್ ಇಸ್ ಚಕ್ರ, ಐ ಆಮ್ ನಾಟ್ ಶೂರ್. ಐ ಹರ್ಡ್ ಇಟ್ ಸಮ್ವೇರ್ ದಟ್ the engine inside Internet Explorer is something called as Chakra. So Google Chrome V8, Mozilla Firefox, SpiderMonkey, and Internet Explorer is something called as Chakra.
ಸೊ ದೀಸ್ ಆರ್ ದ ಜಾವಾಸ್ಕ್ರಿಪ್ಟ್ ಎಂಜಿನ್. ಇದೆಲ್ಲ ಜಾವಾಸ್ಕ್ರಿಪ್ಟ್ ಎಂಜಿನ್ ನಿಮ್ಮ ಬ್ರೌಸರ್ ಗಳ ಒಳಗಿರುತ್ತೆ. ನೀವು ಈಗ ಗೂಗಲ್ ಅಲ್ಲಿ ಬ್ರೌಸ್ ಏನ್ ಮಾಡ್ತಿರೋ ನಿಮ್ಮ ಜಾವಾಸ್ಕ್ರಿಪ್ಟ್ ಎಂಜಿನ್ ಕೂಡ V8 ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಇಸ್. ಸೊ ನೌ ಕಮ್ಸ್ ದ ಕ್ವೆಶ್ಚನ್, ಸರಿ ಮಣಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಸ್ಟಿಲ್ ವೈ ಆರ್ ಯು ನಾಟ್ ಕಮಿಂಗ್ ಟು ದ ಮೀಟ್ ಪಾರ್ಟ್, ಯಾಕೆ ಜಾವಾಸ್ಕ್ರಿಪ್ಟ್ ಬೇಕು? ಓಕೆ, ಸೊ ಇನ್ ದ ಇಯರ್ 2009, okay, in the year 2009, a person by name Ryan Dahl, okay, again spelling forget, very very poor at it, okay, by the person Ryan Dahl, ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, he took this V8 engine, okay, he took this V8 engine from the browser. So ಆ V8 engine ಗೆ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, he clubbed or embedded that with something called as C++ ಕೋಡ್. ಓಕೆ, ಏನ್ ಮಾಡಿದ್ರು ಅವರು, ಈ V8 ಎಂಜಿನ್ ಏನಿದೆ, ಜಾವಾಸ್ಕ್ರಿಪ್ಟ್ ಎಂಜಿನ್ ಏನಿದೆ, ಗೂಗಲ್ ಕ್ರೋಮ್ ಇದು V8 ಎಂಜಿನ್ ಏನಿದೆ, ಅದಕ್ಕೆ ಅವರು C++ ಕೋಡ್ ಅನ್ನು ಎಂಬೆಡ್ ಮಾಡಿದ್ರು. ಓಕೆ, which resulted in something beautiful called as Node.js. Okay, which resulted in something called as Node.js, and hence since C++ code runs inside the server, C++ code runs inside the server, and V8 engine runs inside the browser, JavaScript is the only language in the world which runs independently on the browser and on the server. ಇನ್ನೊಮ್ಮೆ JavaScript ಈ ವರ್ಲ್ಡ್ ಅಲ್ಲಿ ಇರುವಂತ ಒಂದೇ ಒಂದು ಲ್ಯಾಂಗ್ವೇಜ್ ವಿಚ್ ರನ್ಸ್ ಇಂಡಿಪೆಂಡೆಂಟ್ಲಿ ಆನ್ ದ ಬ್ರೌಸರ್ ಅಂಡ್ ಇಂಡಿಪೆಂಡೆಂಟ್ಲಿ ಆನ್ ದ ಸರ್ವರ್. ಬೇರೆ ಯಾವ ಲ್ಯಾಂಗ್ವೇಜ್ ರನ್ ಆಗಲ್ಲ. ಜಾವಾ ಆಗಲಿ, ಪೈಥಾನ್ ಆಗಲಿ, PHP ಆಗಲಿ, ಆರ್ ಎನಿ ಲ್ಯಾಂಗ್ವೇಜ್ ಫಾರ್ ದಟ್ ಮ್ಯಾಟರ್ ಸರ್ವರ್ ಅಲ್ಲಿ ಮಾತ್ರ ರನ್ ಆಗುತ್ತೆ. HTML CSS ನಿಮ್ಮ ಬ್ರೌಸರ್ ಅಲ್ಲಿ ರನ್ ಆಗುತ್ತೆ. ಬಟ್ ದಿಸ್ ಪರ್ಸನ್ ಹಿಯರ್, ಬಿಕಾಸ್ ಆಫ್ ದಿಸ್, ಕ್ಯಾನ್ ರನ್ ಆನ್ ಅ ಸರ್ವರ್ ಬೈ ದ ನೇಮ್ ಕಾಲ್ಡ್ ಆಸ್ Node.js. Node.js ಹೆಸರಲ್ಲಿ ಅದು ಸರ್ವರ್ ಅಲ್ಲೂ ರನ್ ಆಗುತ್ತೆ. ಅದೇ ರೀತಿ Vanilla.js ಎಂಬ ಹೆಸರಲ್ಲಿ ಬ್ರೌಸರ್ ಅಲ್ಲೂ ರನ್ ಆಗುತ್ತೆ. ಸೇಮ್ ನಾವು ಆಗ ಡಿಸ್ಕಸ್ ಮಾಡಿದಾಗ ಬ್ರೌಸರ್ ಅಲ್ಲೂ ರನ್ ಆಗುತ್ತೆ. ಅದೇ ರೀತಿಯಾಗಿ ಸರ್ವರ್ ಅಲ್ಲೂ ಈ ಹೆಸರಿನಲ್ಲಿ Node.js ನೀವು ಕೇಳಿರ್ಬೋದು, Node.js ಎಂಬ ಹೆಸರಲ್ಲಿ ಸರ್ವರ್ ಅಲ್ಲೂ ರನ್ ಆಗುತ್ತೆ. ಸೊ ಈಗ ಇಫ್ ಯು ವಾಂಟ್ ಟು ಬಿಕಮ್ ಅ ಫುಲ್ ಸ್ಟ್ಯಾಕ್ ಡೆವಲಪರ್, ನಿಮ್ಗೆ ಒಂದು ಸರ್ವರ್ ಸೈಡ್ ಹಾಗೂ ಒಂದು ಫ್ರಂಟ್ ಎಂಡ್ ಕೋಡ್ ಕಲಿಬೇಕಾದ ಅವಶ್ಯಕತೆ ಇಲ್ಲ. You can only learn JavaScript once and then you can become a front-end developer. If you learn JavaScript, you are knowing this. ಇನ್ನೊಂದು ಕ್ವೆಶ್ಚನ್ ಬರ್ತದೆ, ಸರ್ ನೀವು ಹೇಳ್ತಾ ಇದ್ದೀರಿ C++ ಕೋಡ್ ಎಂಬೆಡ್ ಆಗಿದೆ ಅಂತ, ಸೊ Node.js ಕಲಿಲಿಕ್ಕೆ C++ ಕೋಡ್ ಬೇಕಾ ಅಂತ ನಿಮ್ಗೆ ಪ್ರಶ್ನೆ ಬರ್ತದೆ. That's a common genuine question. The answer is very simple, no. Node.js ಕಲಿಲಿಕ್ಕೆ ಅಥವಾ ಬ್ಯಾಕ್ ಎಂಡ್ JavaScript ಕಲಿಲಿಕ್ಕೆ ನಿಮ್ಗೆ ಯಾವುದೇ ಆಗಿರುವಂತ C++ ಕೋಡ್ ಇದು ಅವಶ್ಯಕತೆ ಇಲ್ಲ. ನೀವು ಕೋಡ್ ಬರೆಯೋದು ಜಾವಾಸ್ಕ್ರಿಪ್ಟ್ ಅಲ್ಲಿ. ಜಾವಾಸ್ಕ್ರಿಪ್ಟ್ Node.js ಹ್ಯಾಸ್ ಅ ಕಂಪೈಲರ್ ಕಾಲ್ಡ್ ಆಸ್ C++ ಕಂಪೈಲರ್ ಇದೆ ಅದರೊಳಗೆ. ಓಕೆ, ಅಗೇನ್ Node.js ಬಗ್ಗೆ ಇನ್ನೊಂದು ಡಿಸ್ಕಷನ್ ಬೇಕು ಅಂತಿದ್ರೆ ಮಾಡುವ. ದೇರ್ ಆರ್ ಮೆನಿ ಅದರ್ ಇಂಟರ್ನಲ್ ಟೂಲ್ಸ್ ಇದೆ ಜಾವಾಸ್ಕ್ರಿಪ್ಟ್ Node.js ಅಲ್ಲಿ. ಬೇಸಿಕಲಿ ಯು ಹ್ಯಾವ್ ಮೆನಿ ಅದರ್ ಲೈಬ್ರರೀಸ್. libuv ಎಂಬ ಒಂದು ಲೈಬ್ರರಿ ಇದೆ, V8 ಎಂಬ ಲೈಬ್ರರಿ ಇದೆ. ಅದೇ ರೀತಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬೈಂಡರ್ಸ್. ಬೈಂಡರ್ಸ್ ಅಂತ ಹೇಳಿದ್ರೆ ನೀವು ಬರೆದಂತಹ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು ನಿಮ್ಮ ಸರ್ವರ್ ಸೈಡ್ C++ ಕೋಡ್ ಗೆ ಕನ್ವರ್ಟ್ ಮಾಡುವಂತ ಕೆಲವು ಟೂಲ್ಸ್ ಗಳೆಲ್ಲ ಇದೆ. ಅಗೇನ್ ದಟ್ ಇಸ್ ಟೂ ಮಚ್ ಟೆಕ್ನಿಕಲ್, ಅದರ ಬಗ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ಬಹುದು. ಬಟ್ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಒಂದು ಅರ್ಥ ಮಾಡಬೇಕಾಗಿರುವಂತಹ ವಿಷಯ ಏನಂತ ಹೇಳಿದ್ರೆ, Node.js ಎಂಬ ಒಂದು ಲ್ಯಾಂಗ್ವೇಜ್ ಅಥವಾ ಒಂದು, ಇಟ್ಸ್ ನಾಟ್ ಅ ಲ್ಯಾಂಗ್ವೇಜ್, ಇಟ್ಸ್ ನಾಟ್ ಅ ಟೆಕ್ನಾಲಜಿ, ಇಟ್ಸ್ ಅ ರನ್ ಟೈಮ್ ಎನ್ವೈರನ್ಮೆಂಟ್. ಸೊ Node.js ಎಂಬುದು ಕಲಿಲಿಕ್ಕೆ ನಿಮಗೆ C++ ಗೊತ್ತಿರಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಬರೀ ವೆನಿಲಾ ಜಾವಾಸ್ಕ್ರಿಪ್ಟ್ ಮಾತ್ರ, ನೀವು ಬ್ರೌಸರ್ ಅಲ್ಲಿ ಏನು ಜಾವಾಸ್ಕ್ರಿಪ್ಟ್ ಉಪಯೋಗಿಸ್ತೀರಿ ಅದೇ ಜಾವಾಸ್ಕ್ರಿಪ್ಟ್ ಅನ್ನು ಇಲ್ಲಿ ಯೂಸ್ ಮಾಡಬಹುದು. ಕೆಲವು ಸರ್ವರ್ ಸೈಡ್ ಕೆಪಬಿಲಿಟೀಸ್ ಬೇಕಾಗುತ್ತೆ, ಅಲ್ಲಿ ಆಟೋಮ್ಯಾಟಿಕಲಿ ನಿಮ್ಮ ಜಾವಾಸ್ಕ್ರಿಪ್ಟ್ ಕಂಪೈಲರ್ ವಿಚ್ ರನ್ಸ್ ಇನ್ಸೈಡ್ ದ ಸರ್ವರ್ ವಿಲ್ ಕನ್ವರ್ಟ್ ನಿಮ್ಮ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು C++ ಗೆ ಆಟೋಮ್ಯಾಟಿಕಲಿ ಅದೇ ಕನ್ವರ್ಟ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಕಂಪನೀಸ್ ಗಳು ಏನು ನೋಡ್ತಾರೆ, ಯಾರಾದ್ರೂ ಒಂದು ಡೆವಲಪರ್ ಹೂ ನೋಸ್ JavaScript, he can hire him and he can make use of him as a front-end developer at the same time as a back-end developer, if not as a full stack developer. So this is how JavaScript on the language, all thanks to this man. He is the man who is the heart behind it.
ಇಲ್ಲ ಅಂತಿದ್ರೆ ಈಗಲೂ ಜಾವಾ ಸ್ಕ್ರಿಪ್ಟ್ ಬರೀ ಫ್ರಂಟ್ ಎಂಡ್ ಅಲ್ಲಿ ನಿಮ್ಮ ಕಲರ್ ಚೇಂಜ್ ಮಾಡ್ಲಿಕ್ಕೆ, ಮಾಡೆಲ್ ಪಾಪಪ್ ಆಗ್ಲಿಕ್ಕೆ, ಅಥವಾ ಸ್ಲೈಡರ್ಸ್ಗೆ ಅಥವಾ ಕರೋಸಲ್ಗೆ ಇಷ್ಟೇ ವಿಷಯಗಳಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತಿತ್ತು. ಬಿಕಾಸ್ ಆಫ್ ದಿಸ್ ಪರ್ಸನ್ ಅವ್ರು ಏನ್ ಮಾಡಿದ್ದಾರೆ, he has taken this language to a new level. ನೀವು ನೋಡಿ, just check the job portals right now. You will be amazed to see ಎಷ್ಟು JavaScript job opportunities ಇದೆ and JavaScript ಯಾಕೆ ಕಲಿಬೇಕು and all those things. So next ವಿಡಿಯೋದಲ್ಲಿ ನಾವು JavaScript ಅನ್ನು ಇನ್ನಿತರ ಕಲಿಲಿಕ್ಕೆ ನೋಡೋಣ. So going forward guys, as you want to become a web developer, ನಿಮ್ಮ go to language JavaScript ಆಗಿರಬೇಕು along with HTML and CSS. Then learn this, then we can differentiate between front end and back end. So next ಸಂಚಿಕೆಯಲ್ಲಿ ಜಾವಾಸ್ಕ್ರಿಪ್ಟ್ ಫ್ರಂಟ್ ಎಂಡ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಹಾಗೂ ಜಾವಾಸ್ಕ್ರಿಪ್ಟ್ ಬ್ಯಾಕ್ ಎಂಡ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಎಂಬುದಾಗಿ ಒಂದು ಚಿಕ್ಕ ಡಿಫ್ರೆನ್ಸಿಯೇಷನ್ ನೋಡೋಣ. ಅದಾದ ನಂತರ ವಿ ವಿಲ್ ಗೆಟ್ ಇನ್ ಟು ಲೈವ್ ಕೋಡಿಂಗ್ ಪಾರ್ಟ್. ಓಕೆ, ಟಿಲ್ ದೆನ್ ಟೇಕ್ ಕೇರ್. ಅಂಡ್ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದಲ್ಲಿ once again please consider to like, share and subscribe. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಅಕ್ರಾಸ್ ಮಾಡಿ so that they can also be benefited from this. Okay, thank you so much for your love guys. ನಿಮ್ಮ ಕಮೆಂಟ್ ಸೆಕ್ಷನ್ ತುಂಬಾ ಹೆಲ್ಪ್ ಆಗಿದೆ ನಮಗೆ ಇನ್ನಿತರ ಚೇಂಜಸ್ ಹಾಗೂ ಕರೆಕ್ಷನ್ಸ್ ಮಾಡ್ಲಿಕ್ಕೆ. ಸೊ ಮುಂದಿನ ಸಂಚಿಕೆಯಲ್ಲಿ